Hi friends, welcome to Shweta's Mocktail. I'm so sorry, ಶಾರ್ಟ್ಸ್ ಅಲ್ಲಿ ಡೈಲಿ ಫೇಸ್ ಪ್ಯಾಕ್ಸ್ ಅಪ್ಡೇಟ್ ಮಾಡ್ತೀನಿ ಅಂತ ಹಾಕಿದ್ದೆ, ಬಟ್ ಅಪ್ಡೇಟ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಅಲ್ಲ, ಫೇಸ್ ಪ್ಯಾಕೇ ಹಾಕ್ಕೊಂಡಿಲ್ಲ, ಇವತ್ತೇ ಹಾಕ್ಕೊತಾ ಇರೋದು. ಸೊ ಇದು ಫೈನಲಿ ಇವತ್ತೇ ನಾವು ಗೋವಾಗೆ ಹೋಗ್ತಾ ಇರೋದು. ಇಲ್ಲಿವರೆಗೂ ಫೇಸ್ ಪ್ಯಾಕ್ ಹಾಕೋಕ್ಕೆ ಆಗಲಿಲ್ಲ. ಇವತ್ತು ಬಾಳೆಹಣ್ಣಿತ್ತು, ಸೊ ಬಾಳೆಹಣ್ಣು ಮತ್ತು ಜೇನುತುಪ್ಪನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಗೋವಾ ಪ್ಯಾಕಿಂಗ್ ಆಗಿದೆ, ಬಟ್ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಏರ್ಪೋರ್ಟ್ ಲುಕ್ ಹೇಗಿರುತ್ತೆ ಆ್ಯಂಡ್ ನಿಮ್ಗೊಂದು ಸರ್ಪ್ರೈಸ್ ಇದೆ, ಏನು ಅಂತ ಆಮೇಲೆ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇದು ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ಫೇಸ್ ಪ್ಯಾಕ್ಗೆ. ಒಂದು ಅರ್ಧ ಬಾಳೆಹಣ್ಣಷ್ಟು ದೊಡ್ಡ ಬಾಳೆಹಣ್ಣು, ಅದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಸಾಜ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದು. ಈ ಫೇಸ್ ವಾಶ್ಗೆ ನೀವು ಸೋಪ್ ಬೇಕಾದರೂ ಯೂಸ್ ಮಾಡ್ಬೋದು, ಫೇಸ್ ವಾಶ್ ಅಥವಾ ಸೋಪ್ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಈ ಮದುವೆಗಳಿರೋವಾಗ ಫೇಶಿಯಲ್ ಮಾಡಿಸಿದ್ದೀವಿ, ಬಟ್ ಸ್ಟಿಲ್ ಗ್ಲೋ ಬೇಕು, ಗ್ಲೋ ಇದೆ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು, ಗ್ಲೋನೇ ಇಲ್ಲ ಗ್ಲೋ ಬೇಕು ಅನ್ನೋರು ಇದನ್ನು ಮಾಡ್ಬೋದು. ಇದು ಒಂಥರ ಆಪದ್ ಬಾಂಧವ ಥರ, ಯಾವುದೇ ಬ್ಯೂಟಿಷನ್ಗಾಗಲಿ, ಯಾವುದೇ ಬ್ರೈಡ್ಗಾಗಲಿ, ಯಾವುದೇ ಫಂಕ್ಷನ್ ಇರೋರ್ಗಾಗಲಿ ಎಲ್ಲ ಸ್ಕಿನ್ ಟೈಪ್ಸ್ಗೂ ವರ್ಕ್ ಆಗುತ್ತೆ. ಜಸ್ಟ್ ಒಂದು ಹಣ್ಣಾಗಿರೋಂಥ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಅಥವಾ ದೊಡ್ಡ ಬಾಳೆಹಣ್ಣು ಯಾವುದಾದ್ರೂ ಸರಿ, ಅದಕ್ಕೆ 1 ಸ್ಪೂನ್ ಜೇನುತುಪ್ಪ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದು. ಈಗ ಸಡನ್ನಾಗಿ ಫಂಕ್ಷನ್ಸ್ ಬಂದುಬಿಡುತ್ತೆ, ಅಂದರೆ ನಾವು ಫೇಶಿಯಲ್ ಮಾಡಿಸಿ ಸುಮಾರು ದಿವಸ ಆಗಿಬಿಟ್ಟಿರುತ್ತೆ, ಗ್ಲೋ ಇರಲ್ಲ, ಟ್ಯಾನ್ ಇರುತ್ತೆ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಓಕೆನಾ? ಇಷ್ಟನ್ನು ಹೇಳ್ತಾ ವಿಡಿಯೋಗೆ ಒಂದು ಸ್ಮಾಲ್ ಪಾಸ್. ನೆಕ್ಸ್ಟು ಹೆಂಗೆ ರೆಡಿ ಆಗ್ತೀವಿ, ಏನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ, ಏರ್ಪೋರ್ಟ್ ಲುಕ್ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್. ಈಗ ಪ್ಯಾಕಿಂಗ್ ಮುಗಿಸಿದ್ದೀವಿ ನೋಡಿ. ಇದು ಭೂಮಿಕದು, ರಿಷಿತದು ಬಟ್ಟೆಗಳು. ಇಷ್ಟು ಚಿಕ್ಕದ ಅನ್ಕೋಬೇಡಿ, ಅವರೆಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳ ಇಟ್ಕೊಂಡಿದ್ದಾರೆ, ಅದಕ್ಕೆ ಅಷ್ಟು ಚಿಕ್ಕದಾಗಿದೆ. ನಂದು ನಮ್ಮ ಮನೆಯವ್ರದ್ದು ಇಷ್ಟೇ ಇರೋದು ಬಟ್ಟೆ. ಇನ್ನಿಷ್ಟು ಬರೀ ಶೂಸು ಚಪ್ಪಲಿ ಎಲ್ಲ ಅದು. ಸೊ ಇದು ಪ್ಯಾಕಿಂಗ್ ಆಗಿದೆ. ಇನ್ನು ಒಂದು ಹ್ಯಾಂಡ್ ಬ್ಯಾಗ್ ಒಂದು ರೆಡಿ ಮಾಡ್ಕೋಬೇಕು. ಆಮೇಲೆ ಸೊ ಇದು ರಿಂಗು, ನಾಳೆ ನಮ್ಮ ಮನೆಯವ್ರ ಬರ್ಡೇ ಗಿಫ್ಟು. ಇದ್ರ ಜೊತೆಗೆ ಇಯರಿಂಗ್ಸ್. ಇದು ಆ್ಯಕ್ಚುಲಿ ಅವರ ಕ್ಲೈಂಟ್ ಒಬ್ಬರು ಸ್ಪಾನ್ಸರ್ ಮಾಡಿರೋದು. ಇದು ನನ್ನ ಗಿಫ್ಟ್. ಸೊ 2 ಬರ್ಡೇಗೆ ಸರ್ಪ್ರೈಸಾಗಿ ಕೊಡೋಣ ಅಂತ. ಸೊ ಇದನ್ನು ನಾನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೋಬೇಕು, ಅದಕ್ಕೆ ಇದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಮೆಟಲ್ ಇದರೆಲ್ಲ ಹಾಕ್ತಂಗಿಲ್ವಲ್ಲ, ಅದಕ್ಕೆ. ನೀನು ಓಲೆ ತೊಗೊಂಡಿಲ್ಲ, ಬಾಗ್ಲೂರಲ್ಲೇ ಇದೆ. ಓಕೆನಾ? ಸೊ ಈಗಿಷ್ಟು ಪ್ಯಾಕಿಂಗ್ ಮುಗೀತು. ಇನ್ನು ನಿನ್ನೆ ಯುಗಾದಿ ಹಬ್ಬ ಆಗಿದೆ. ಎಲ್ಲರೂ ಕೇಳ್ತಾ ಇದ್ರು, ಏನು ಹೊಸ್ತಿಟ್ಟು ಮಾಡಲ್ವಾ, ಹಂಗೆ ಹೋಗ್ತಾ ಇದ್ದೀರಾ ಅಂತ. ಸೊ ಅಲ್ಲಿವರೆಗೂ ಐಡಿಯಾ ಇರಲಿಲ್ಲ. ಆಮೇಲೆ ಹೌದಲ್ವಾ, ವಾರ ಎಲ್ಲ ತಿಂದ್ರೂ ಹೊಸ್ತಿಟ್ಟು ದಿವಸ ತಿಂದ್ರೇ ಅದ್ರ ಮಜಾ ಬೇರೆ. ಸೊ ಅದಕ್ಕೆ ದಮ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದ್ದೀನಿ ಟಿಫನ್ ಮುಗಿಸ್ಕೊಂಡು ಹೊರಡೋದು. ಓಕೆನಾ? ಬನ್ನಿ ಹೋಗೋಣ. ಸೊ ಈಗ ರೆಡಿ ಆಗಿ ಹೊರಟಿದ್ದೀವಿ. 1 ನಿಮಿಷ ತೋರಿಸ್ತೀನಿ. ಹಾಗೆ ರಿಷಿತಾ ಮೇಡಮ್ ಅವರ ಲುಕ್, ಏರ್ಪೋರ್ಟ್ ಲುಕ್. ಇನ್ನು ಆ ಕಡೆ ಹೋಗು, ಫುಲ್ ಡ್ರೆಸ್ ಕಾಣಲ್ಲ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ಭೂಮಿಕಾ ಅವರ ಔಟ್ಫಿಟ್. ಇವ್ರ ಬಾಯ್ಸ್ ನಾರ್ಮಲ್ ಒಂದು ಟೀ ಶರ್ಟು, ಒಂದು ಜೀನ್ಸ್ ಅಷ್ಟೇ. ಲಗೇಜ್ ಎಲ್ಲ ತೊಗೊಂಡು ಹೊಡ್ತಾ ಇದ್ದೀವಿ. ಆಮೇಲೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ನಿಮಗೆ. ಏನು ಅಂದರೆ, ಸೊ ಇದು ನನ್ನ ಏರ್ಪೋರ್ಟ್ ಔಟ್ಲುಕ್. ನಿಮ್ಗೊಂದು ಸರ್ಪ್ರೈಸ್ ಏನಂತ ಅಂದರೆ, ಒಂದು ಯುಗಾದಿ ಸ್ಪೆಷಲ್ ಏನಾದರೂ ನಮ್ಮ ವ್ಯೂವರ್ಸ್ಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ. ಸೊ ನಾನು ಈಗ ಏನು ಔಟ್ಫಿಟ್ ವೇರ್ ಮಾಡಿದ್ದೀನಿ, ಇದು ಡಿಮಾಂಕ್ದು ಪ್ಯಾಂಟು ಆ್ಯಂಡ್ ಯೋಗರ್ಸ್ದು ಟಾಪ್ ಇದು. ಸೊ ಈ ಡಿಮಾಂಕ್ ಪ್ಯಾಂಟ್ MRP ಬಂದು 1299 ಇದೆ. ಇದನ್ನ ನಾನು ನಮ್ಮ ಅಂಗಡಿಯಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಕರೆಕ್ಟ್ ಪ್ರೈಸ್ ಗೆಸ್ ಮಾಡ್ತೀರಾ, ಲಕ್ಕಿ ಟಿಪ್ ಥರ ಮಾಡಿ ಒಬ್ಬರಿಗೆ 1 ಪ್ಯಾಂಟ್ ಫ್ರೀ ಆಗಿ ಕಳಿಸ್ತೀನಿ ಅವ್ರ ಅಡ್ರೆಸ್ಗೆ. ಸೊ ನೋಡಿ, ಕಾಟನ್ ಪ್ಯಾಂಟ್ ಇದು, ತುಂಬ ಕಂಫರ್ಟ್, ತುಂಬ ಚೆನ್ನಾಗಿದೆ. ತುಂಬ ವ್ಯೂವರ್ಸು ನಮ್ಮ ಅಂಗಡಿ ಕಸ್ಟಮರ್ಸೇ ಇದ್ದೀರಾ, ನಿಮಗೆ ಪ್ರೈಸ್ ಎಲ್ಲ ಗೊತ್ತಿರುತ್ತೆ. ಈಗ ಯುಗಾದಿಗೆ ಬಂದು ಹೋಗಿ ಶಾಪಿಂಗ್ ಮಾಡಿ. ನೀವು ಕಮೆಂಟ್ ಮಾಡಿ, ಒಂದು ಲಕ್ಕಿ ಡಿಪ್ ಥರ ಮಾಡೋಣ. ಲಕ್ಕಿ ಡಿಪ್ಪಲ್ಲಿ
ಯಾರ ಹೆಸರು ಬರುತ್ತೆ ಒಬ್ಬರಿಗೆ ಅವ್ರ ಅಡ್ರೆಸ್ಗೆ ನಾನು ಈ ಥರ ಪ್ಯಾಂಟ್ನ ಕಲರ್ ಚೇಂಜ್ ಆಗ್ಬೋದು ಬಟ್ ಸೇಮ್ ಕ್ವಾಲಿಟಿ ಪ್ಯಾಂಟ್ನ ಕಳಿಸ್ಕೊಡ್ತೀನಿ. ಓಕೆನಾ? ಇದು ಯುಗಾದಿ ಸ್ಪೆಷಲ್ಲು. ಸೊ ಈಗ ಹೊರಡೋಣ. ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬ್ ಬರ್ತಾ ಇದೆ, ಟೈಮ್ ಆಗ್ಬಿಟ್ಟಿದೆ. ಹೊರಟು ಏರ್ಪೋರ್ಟಲ್ಲಿ ಸಿಗ್ತೀವಿ. ಬನ್ನಿ ಹೋಗೋಣ. ಕ್ಯಾಬ್ ಬಂತು, ಕ್ಯಾಬಲ್ಲಿ ಹೊರಟಿದ್ದೀವಿ. ಎಷ್ಟು 15-20 ಮಿನಿಟ್ಸ್ ಆಗುತ್ತೆ ರೀಚ್ ಆಗುತ್ತೆ ಅಷ್ಟೇ. ನಾವಿನ್ನೊಂದು ಮಿಸ್ಟೇಕ್ ಏನು ಮಾಡ್ಕೊಂಡಿದ್ವಿ ಅಂದರೆ 10:55ಗೆ ಫ್ಲೈಟ್ ಟೇಕ್ ಆಫ್ ಟೈಮ್ ಇದ್ದಿದ್ದು. ಅದಕ್ಕೆ ಮುಂಚೆ ನಮಗೆ 1.5 ಅವರ್ ಆಗುತ್ತೆ ಈ ಚೆಕ್ ಇನ್ನು ಎಲ್ಲ ಬ್ಯಾಗೇಜ್ ಇದು ಮಾಡೋದು ಎಲ್ಲ. ನಾವು ಮಿಸ್ಟೇಕ್ ಮಾಡಿಕೊಂಡು ನಾವು ಬರೋ ಅಷ್ಟರಲ್ಲೇ 9:40 ಆಗಿಬಿಟ್ಟಿತ್ತು. 1 ಅವರ್ ಮುಂಚೆ ಬಂದ್ರೂ ತುಂಬ ಲೇಟ್ ಆಗಿತ್ತು. ಎಲ್ಲೂ ನಮ್ಗೆ ಟೈಮೇ ಸಿಗಲಿಲ್ಲ. ಅಂದರೆ ಬೇಗ ಬೇಗ ಆಯಿತು. ಬ್ಯಾಗೇಜ್ ಕೌಂಟ್ರಲ್ಲಿ ಆಗಿರ್ಬೋದು ಮತ್ತು ಚೆಕ್ಕಿಂಗ್ ಆಗಿರ್ಬೋದು ಎಲ್ಲನೂ ಬೇಗ ಬೇಗ ಬಂದು ಫ್ಲೈಟಿಗೆ ಹತ್ತಿದಾಯಿತು. ಇನ್ನು ಇದು ನಮ್ಮ ಮಕ್ಕಳಿಬ್ಬರಿಗೂ ಫಸ್ಟ್ ಫ್ಲೈಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸ್ತಾ ಇತ್ತು. ಸ್ವಲ್ಪ ಟೈಮ್ ಇದ್ದಿದ್ರೆ ಏರ್ಪೋರ್ಟಲ್ಲೂ ಅವರೆಲ್ಲ ನೋಡಿ ಏನಾದರೂ ತಗೊಳ್ಳೋದಿದ್ರೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಬರ್ಬೋದಿತ್ತು ಅಂತ ಅನಿಸ್ತು. ಬಟ್ ನೋ ಇಶ್ಯೂಸ್. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಅವರ ಫಸ್ಟ್ ಫ್ಲೈಟ್ ಜರ್ನಿನ. ಸೊ ಇದಿಷ್ಟು ನಮ್ಮ ಗೋವಾ ಟ್ರಿಪ್ನ ಪ್ರಿಪ್ರೇಷನ್, ಪ್ಯಾಕಿಂಗ್ ಮತ್ತು ನಮ್ಮ ಮಕ್ಕಳ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಗೋವಾದಲ್ಲಿ ಏನೆಲ್ಲ ಮಾಡಿದ್ವಿ, ರೂಮ್ ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಮತ್ತು ಅಲ್ಲಿ ಬೇರೆ ಬೇರೆದು ಈಗ ಕೆಸಿನೋ ಮತ್ತು ಕ್ರೂಸ್ ಈ ಥರ ಏನು ಟ್ರೈ ಮಾಡಿದ್ವಿ ಅನ್ನೋದನ್ನು ತಿಳಿಸ್ತೀನಿ. ನೋಡೋದನ್ನು